ನೋಡಿ, ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಒಬ್ಬನೇ ಮಗ. ಅವನು ಬಹಳ ಸೋಂಬೇರಿ. ಆ ಬ್ರಾಹ್ಮಣ ಇದ್ನಲ್ಲ, ಈ ಮಗನ ಕುರಿತೇ ಚಿಂತೆ. ಏನಪ್ಪ ಮಗ ಬುದ್ಧಿ ಕಲೀಲಿಲ್ಲ, ಜವಾಬ್ದಾರಿ ತಗೊಳ್ಳಿಲ್ಲ, ಬಲು ಸೋಂಬೇರಿ. ಅಂತಹ ಮಗನ ಬಗ್ಗೆ ಬ್ರಾಹ್ಮಣ ಕೊರಗಿ 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 ಹಾಸಿಗೆ ಹಿಡಿದು ಬಿಟ್ಟ. ತನ್ನ ಅಂತ್ಯಕಾಲ ಸಮೀಪಿಸ್ತಿದೆ, ಇನ್ನೇನು ನಾನು ಸಾಯ್ತೀನಿ ಎಂದಾಗ ಮಗನನ್ನು ಹತ್ರ ಕರೆದು ಮಗನಿಗೆ ಹೇಳ್ತಾನೆ, ನೋಡು ಮಗ, ನಿನಗೆ ನಾನು ಯಾವ ಆಸ್ತಿ ಅಂತಸ್ತನ್ನು ಮಾಡಿಟ್ಟಿಲ್ಲ ಅಲ್ವಾ, ಹೇಳ್ಕೊಳ್ಳುವಂತಹ ಆಸ್ತಿ ಅಂತಸ್ತನ್ನು ನಾನೇನು ಮಾಡಿಟ್ಟಿಲ್ಲ. ಆದರೆ ಈಗ ನಾನು ಸಾಯ್ತಾ ಇದ್ದೀನಿ. ಆದರೆ ಹಾಗೆ ಹೋಗುವ ಮುನ್ನ ನಿನಗೆ ಒಂದು ಸುಭಾಷಿತ ರತ್ನವನ್ನು ಹೇಳಿ ಹೋಗ್ತೀನಿ, ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಸುಭಾಷಿತವನ್ನು ಹೇಳ್ತಾನೆ. ನೋಡಿ, ಯೋಚನೆ ಮಾಡಿ, ಅವತ್ತಿನ ಜನರು ಒಂದು ಒಳ್ಳೆಯ ಮಾತನ್ನು ಕೂಡ ಆಸ್ತಿಯಷ್ಟೇ ಮಹತ್ವವನ್ನು ಕೊಡ್ತಾ ಇದ್ರು. ಒಂದೊಳ್ಳೆ ಸುಭಾಷಿತ ಜೀವನವನ್ನೇ ಕಟ್ಟಿಕೊಡ್ತಿತ್ತಂತೆ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ಅಯ್ಯ ಮಗನೇ, ನಾನು ನಿನಗೆ ಆಸ್ತಿ ಅಂತಸ್ತೇನು ಮಾಡಿಟ್ಟಿಲ್ಲ, ಹೋಗೋಕ್ಕಿಂತ ಮುಂಚೆ ಒಂದು ಸುಭಾಷಿತ ಅಂದರೆ ಒಂದು ಜೀವನ ಪಾಠವನ್ನು ಹೇಳ್ತೀನಿ ಅಂತ ಒಂದು ಶ್ಲೋಕವನ್ನು ಹೇಳಿಕೊಡ್ತಾನೆ. ಆ ಶ್ಲೋಕ ಏನಂದ್ರೆ, ನಿಧಾಯ ಎಷ್ಟಿಮಾಸೀತ ಭುಂಜಾತ್ ಭೂತ ಬಲೇ ಪರಂ ವಿದೇಶೇ ಜಾಗ್ರಯೇತ್ ರಾಜನ್ ಕ್ರೋಧಂ ಪ್ರಾಥಮಿಕಂ ತ್ಯಜೇತ್. ಇದು ಶ್ಲೋಕ. ಇದರ ಅರ್ಥ ಏನಂದ್ರೆ,